ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾನು ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಈ ರಾಷ್ಟ್ರೀಯ ಫ್ಯಾಕ್ಟರ್ ಡಿಟರ್ಮಿನಿಂಗ್ ನ್ಯಾಷನಲ್ ಇನ್ಕಮ್ ಅಂತೇಳಿ ಈ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕುವಾಗ ಹಲವಾರು ಅಂಶಗಳು ನಿರ್ಧಾರವಾಗ್ತದೆ, ಹಲವಾರು ಅಂಶಗಳಿಂದ ನಿರ್ಧಾರವಾಗ್ತವೆ. ಆ ಅಂಶಗಳು ಯಾವುವು? ಒಂದನೇದು ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ, ನ್ಯಾಚುರಲ್ ರಿಸೋರ್ಸ್ ಅಂತೇಳಿ. ಇಲ್ಲಿ ಯಾವ ರಾಷ್ಟ್ರದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಯಥೇಚ್ಛವಾಗಿ ಲಭ್ಯವಾಗ್ತಾ ಇರ್ತದೋ ಆ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಿರ್ತದೆ. ಯಾವ ರಾಷ್ಟ್ರದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿ ಲಭ್ಯವಾಗಿರಲು ಆ ರಾಷ್ಟ್ರದಲ್ಲಿ ಬಡ ರಾಷ್ಟ್ರದಿಂದ ಕೂಡಿರ್ತದೆ ಅಂತೇಳಿ ಹೇಳಬಹುದು. ಇನ್ನು ಎರಡನೇದು ಜನಸಂಖ್ಯೆ, ಪಾಪ್ಯುಲೇಷನ್ ಅಂತ ಕರಿತೀವಿ. ಯಾವ ರಾಷ್ಟ್ರದಲ್ಲಿ ಒಳ್ಳೆಯ ಗುಣಮಟ್ಟದ ಕೌಶಲ್ಯಭರಿತ ದಕ್ಷ ಅಕ್ಷರಸ್ಥ ಆಮೇಲೆ ತಾಂತ್ರಿಕ ಪರಿಣಿತಿಯನ್ನು ಹೊಂದಿರತಕ್ಕಂಥ ಜನಸಂಖ್ಯೆ ಇರ್ತದೋ ಆ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಿರ್ತದೆ. ಯಾವ ದೇಶದಲ್ಲಿ ಅನಕ್ಷರತ, ಅವಿದ್ಯಾವಂತ ಅಥವಾ ಅದಕ್ಷ ತಾಂತ್ರಿಕ ನಿಪುಣತೆಯನ್ನು ಹೊಂದಿರ್ತಕ್ಕಂಥ ಜನಸಂಖ್ಯೆ ಎಲ್ಲಿರ್ತದೋ ಆ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಕಡಿಮೆ ಇರ್ತದೆ ಅಂತೇಳಿ ಹೇಳಬಹುದು. ಇನ್ನು ಮೂರನೇ ಅಂಶ ಅಂತಂದರೆ ಬಂಡವಾಳ, ಕ್ಯಾಪಿಟಲ್ ಅಂತ ಕರಿತೀವಿ. ಇಲ್ಲಿ ಬಂಡವಾಳವು ಅಧಿಕವಾಗಿರುವ ದೇಶದಲ್ಲಿ, ಇಲ್ಲಿ ಮಾನವೇತರ ಬಂಡವಾಳವು ಯಾವ ದೇಶದಲ್ಲಿ ಯಥೇಚ್ಛವಾಗಿ ಇರ್ತದೋ ಆ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಾಗಿರ್ತದೆ. ಯಾವ ದೇಶದಲ್ಲಿ ಮಾನವೇತರ ಬಂಡವಾಳ ಕೊರತೆಯಲ್ಲಿರ್ತದೋ ಆ ದೇಶ ಸಾಮಾನ್ಯವಾಗಿ ಬಡ ರಾಷ್ಟ್ರದಿಂದ ಅಲ್ಲಿ ರಾಷ್ಟ್ರೀಯ ಆದಾಯ ಕಡಿಮೆ ಇರ್ತದೆ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಅಂಶ ಅಂತಂದರೆ ತಾಂತ್ರಿಕ ನಿಪುಣತೆ, ಟೆಕ್ನಿಕಲ್ ಸ್ಕಿಲ್. ಇಲ್ಲಿ ತಾಂತ್ರಿಕ ನಿಪುಣತೆ ರೂಢಿ ಮಾಡಿಕೊಂಡಿರುವ ದೇಶಗಳಲ್ಲಿ ಸಂಪನ್ಮೂಲಗಳು ಹೇರಳವಾಗಿ ಸಂಪೂರ್ಣಗಳು ವಿಶಾಲವಾಗಿ ಬಳಕೆ ಆಗ್ತಾ ಇರ್ತದೆ. ಈ ಸಂಪನ್ಮೂಲಗಳು ಸರಿಯಾದ ಬಳಕೆ ಆಗಬೇಕು ಅಂತಂದರೆ ಆ ದೇಶ ತಾಂತ್ರಿಕ ನಿಪುಣತೆಯಲ್ಲಿ ಯಥೇಚ್ಛವಾಗಿ ಬಳಕೆ ಆಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ಚೈನಾ, ಜಪಾನ್, ಅಮೇರಿಕಾ, ಇಂಗ್ಲೆಂಡ್ ಈ ಎಲ್ಲ ರಾಷ್ಟ್ರಗಳು ಸಾಮಾನ್ಯವಾಗಿ ತಾಂತ್ರಿಕ ನಿಪುಣತೆಯನ್ನು ಹೊಂದಿರ್ತದೆ. ಆಟೋಮೆಟಿಕಲಿ ಆ ದೇಶಗಳು ಏನಾಗ್ತಾ ಇರ್ತವೆ ಅಂತಂದರೆ ಅಲ್ಲಿ ಆ ದೇಶಗಳ ಉತ್ಪಾದನೆ ಹೆಚ್ಚಾಗ್ತದೆ, ಅದರಿಂದ ಉದ್ಯೋಗ ಸೃಷ್ಟಿಯಾಗಿ ಅದರಿಂದ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದೆ. ಯಾವ ದೇಶದಲ್ಲಿ ತಾಂತ್ರಿಕ ನಿಪುಣತೆ ಇರಲ್ವೋ, ತಾಂತ್ರಿಕ ಕೈಗಾರಿಕೆಗಳ ಕೊರತೆ ಇರ್ತವೋ, ಯಾವ ದೇಶದಲ್ಲಿ ತಾಂತ್ರಿಕ ನಿಪುಣತೆ ಕೈಗಾರಿಕೆ ಕೊರತೆ ಇರ್ತದೋ ಆ ದೇಶ ಸಾಮಾನ್ಯವಾಗಿ ಬಡ ರಾಷ್ಟ್ರವನ್ನು ಕಾಣ್ತಾ ಇರ್ತಕ್ಕಂಥದ್ದು. ಇನ್ನು ಐದನೇ ಅಂಶ ಅಂತಂದರೆ ಬ್ಯಾಂಕೋದ್ಯಮ ವ್ಯವಸ್ಥೆ ಮತ್ತು ಸಾರಿಗೆ ಸೌಲಭ್ಯಗಳು, ಬ್ಯಾಂಕಿಂಗ್ ಸಿಸ್ಟಮ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ. ಇಲ್ಲಿ ಬ್ಯಾಂಕೋದ್ಯಮ ವ್ಯವಸ್ಥೆ, ಸಾರಿಗೆ ಸೌಲಭ್ಯಗಳು ಆಧುನಿಕ ರೀತಿಯಲ್ಲಿ ಮುಂದುವರಿದಿದ್ದರೆ ರಾಷ್ಟ್ರೀಯ ಆದಾಯ ಹೆಚ್ಚಿರ್ತದೆ. ಮತ್ತು ಉತ್ಪಾದನೆ, ವ್ಯಾಪಾರ ಇವು ಸರಾಗವಾಗಿ ಬ್ಯಾಂಕೋದ್ಯಮ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರ್ತದೆ. ವ್ಯಾಪಾರ, ಸಾರಿಗೆ ಸಂಪರ್ಕಗಳು ಸಾಮಾನ್ಯವಾಗಿ ವ್ಯವಸ್ಥಿತ ರೀತಿಯಲ್ಲಿ ಕಚ್ಚಾ ಸರಕುಗಳು, ಸಿದ್ಧಪಡಿಸಿದ ಸರಕುಗಳು, ಖನಿಜಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಯೋಗ್ಯವಾಗಿರ್ತಕ್ಕಂಥ ಒಂದು ಯೋಗ್ಯವಾಗಿರ್ತದೆ ಅಂತೇಳಿ ಹೇಳಬಹುದು. ಹೀಗೆ ಸಮರ್ಪಕವಾಗಿ ಮತ್ತು ಕಾಲೋಚಿತವಾಗಿ ಸಾಗಿಸಲು ಯೋಗ್ಯವಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕಗಳ ಕೊರತೆ ಹೆಚ್ಚು ವ್ಯವಸ್ಥಿತವಾಗಿದ್ದರೆ ಆಟೋಮೆಟಿಕಲಿ ರಾಷ್ಟ್ರೀಯ ಆದಾಯ ಹೆಚ್ಚಿರ್ತದೆ. ಯಾವ ದೇಶದಲ್ಲಿ ಬ್ಯಾಂಕೋದ್ಯಮ ವ್ಯವಸ್ಥೆ, ಸಾರಿಗೆ ಸಂಪರ್ಕಗಳ ಕೊರತೆ ಇರ್ತದೋ ಆಟೋಮೆಟಿಕಲಿ ಆ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ರಾಷ್ಟ್ರೀಯ ಆದಾಯ ಇರ್ತದೆ ಅಂತ ಹೇಳ್ಬೋದು. ಇನ್ನು ರಾಜಕೀಯ ಅಸ್ಥಿರತೆ ಅಂತ ಕರಿತೀವಿ, ಪೊಲಿಟಿಕಲ್ ಎಕಾನಮಿ, ಇದು ಪೊಲಿಟಿಕಲ್ ಸ್ಟೆಬಿಲಿಟಿ. ಸೊ ಯಾವ ದೇಶದಲ್ಲಿ ರಾಜಕೀಯ ಸ್ಥಿರವಾಗಿರ್ತದೋ ಆ ದೇಶದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಹೆಚ್ಚಾಗಿ ಅದರ ಮೂಲಕ ರಾಷ್ಟ್ರೀಯ ಆದಾಯ ಹೆಚ್ಚಿರ್ತದೆ. ಯಾವ ದೇಶದಲ್ಲಿ ಇನ್ಸ್ಟೆಬಿಲಿಟಿ ಅಂತ ಅಸ್ಥಿರವಾದ ರಾಜಕೀಯವಿರ್ತದೋ ಅಲ್ಲಿ ಆಟೋಮೆಟಿಕಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಾಷ್ಟ್ರೀಯ ಆದಾಯವನ್ನು ಕಡಿಮೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೇಪಾಳದ ರಾಜಕೀಯ ಸ್ಥಿತಿ 6 ತಿಂಗಳು 7 ತಿಂಗಳಿಗೆ ಒಂದು ಪ್ರಧಾನಿ ಅಥವಾ ಚೇಂಜ್ ಆಗ್ತಾ ಇರ್ತದೆ. ಅಲ್ಲಿ ಸ್ಟೇಬಲ್ ಇರ್ತಕ್ಕಂಥ ರಾಷ್ಟ್ರ, ರಾಜಕೀಯ ಅಸ್ಥಿರತೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಅತ್ಯಂತ ಉದಾಹರಣೆಯಾಗಿರ್ತಕ್ಕಂಥದ್ದು ನಾವು ನೇಪಾಳ ಅಂತ ಹೇಳ್ಬೋದು. ಆ ರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ರಾಷ್ಟ್ರೀಯ ಆದಾಯ ಕಡಿಮೆ ಇರ್ತದೆ. ಈಗ ರಾಷ್ಟ್ರೀಯ ಆದಾಯದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್. ಈಗ ನಾನು ಈಗ ಹೇಳಿರ್ತಕ್ಕಂಥದ್ದು ಫ್ಯಾಕ್ಟರ್ ಡಿಟರ್ಮಿನಿಂಗ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸುವ ಅಂಶಗಳು 6.
ಒಂದು ನೈಸರ್ಗಿಕ ಸಂಪನ್ಮೂಲಗಳು, ಜನಸಂಖ್ಯೆ, ಬಂಡವಾಳ, ತಾಂತ್ರಿಕ ನಿಪುಣತೆ, ಬ್ಯಾಂಕೋದ್ಯಮ ವ್ಯವಸ್ಥೆ, ಸಾರಿಗೆ ಸೌಲಭ್ಯಗಳು ಮತ್ತು ರಾಜಕೀಯ ಸ್ಥಿರತೆ. ಇವು ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು. ಈಗ ರಾಷ್ಟ್ರೀಯ ಆದಾಯದ ಮಹತ್ವ. ಯಾಕೆ ರಾಷ್ಟ್ರೀಯ ಆದಾಯ ಬೇಕು? ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕಲು ಉದ್ದೇಶ ಏನು? ಅದಕ್ಕೆ ಮಹತ್ವ ಏನಿದೆ? ಅದಕ್ಕೆ ಅದರ ಸ್ಕೋಪ್ ಏನಿದೆ ಅನ್ನೋದೇ. ಇಲ್ಲಿ ರಾಷ್ಟ್ರೀಯ ಆದಾಯ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಉಪಯುಕ್ತ ಮಾಹಿತಿಯನ್ನು ಒದಗಿಸಲು ರಾಷ್ಟ್ರೀಯ ಆದಾಯ ಬೇಕೇ ಬೇಕು. ಇಲ್ಲಿ ರಾಷ್ಟ್ರೀಯ ಆದಾಯದಿಂದ ನಾವು ಯಾವ ಲೆವೆಲಲ್ಲಿ ಇದ್ದೀವಿ, ನ್ಯಾಷನಲಿ ಆರ್ ಇಂಟರ್ನ್ಯಾಷನಲಿ, ನಾವು ಯಾವ ಲೆವೆಲಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳಿಕ್ಕೆ ರಾಷ್ಟ್ರೀಯ ಆದಾಯದ ಮಹತ್ವ ಆದಾಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ಹೇಗೆ ಪ್ರಾಮುಖ್ಯತೆ ಪಡ್ಕೊಂಡಿದೆ? ಒಂದನೇದು, ದೇಶದ ಆರ್ಥಿಕ ಅಭಿವೃದ್ಧಿಯ ಮಟ್ಟದ ತಿಳುವಳಿಕೆ, ನಾಲೆಜ್ ಆಫ್ ದಿ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ನಾವು ರಾಷ್ಟ್ರೀಯ ಆದಾಯದ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ತಿಳಿದುಕೊಳ್ಬಹುದು. ರಾಷ್ಟ್ರೀಯ ಆದಾಯವು ಅಧಿಕವಾಗಿದ್ದರೆ ಆ ದೇಶ ಆ ಪ್ರಗತಿಯನ್ನು ಹೊಂದಿದೆ ಅಂತ ಅರ್ಥ. ಯಾವ ರಾಷ್ಟ್ರದಲ್ಲಿ ಆರ್ಥಿಕ ಮಟ್ಟ ಕುಸಿತ ಇದೆಯೇನೋ ಆ ದೇಶ ಆರ್ಥಿಕವಾಗಿ ಕುಂಠಿತವಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದ ಹೋಲಿಕೆ ಮಾಡಿಕೊಳ್ಳಿಕ್ಕೆ ನಮಗೆ ರಾಷ್ಟ್ರೀಯ ಆದಾಯದ ಅವಶ್ಯಕತೆ ಇರ್ತದೆ. ಅದರ ಮೇಲೆ ಬೆಳಕನ್ನು ರಾಷ್ಟ್ರೀಯ ಆದಾಯದ ಬೆಳಕನ್ನು ಚೆಲ್ತದೆ ಅಂತ ಹೇಳ್ಬೋದು. ಎರಡನೇದು, ದೇಶದ ಆರ್ಥಿಕ ರಚನೆಯ ಬಗ್ಗೆ ಮಾಹಿತಿ, ಇನ್ಫಾರ್ಮೇಷನ್ ಅಬೌಟ್ ದ ಎಕನಾಮಿಕ್ ಸ್ಟ್ರಕ್ಚರ್ ಆಫ್ ದಿ ಕಂಟ್ರಿ. ಇಲ್ಲಿ ರಾಷ್ಟ್ರೀಯ ಆದಾಯದ ದೇಶದ ಆರ್ಥಿಕ ರಚನೆಯ ಬಗೆಗೆ ಮಾಹಿತಿ ದೊರೆಯುತ್ತದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಕ್ಷೇತ್ರವು ಪ್ರಬಲವಾಗಿದೆ ಎಂಬ ವಿಚಾರ ತಿಳ್ಕೊಳ್ಳಲು ನಮಗೆ ಯೋಗ್ಯವಾಗಿರ್ತಕ್ಕಂಥದ್ದು. ನಾವು ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಈ ಮೂರೂ ವಲಯಗಳನ್ನು ನಾವು ನೋಡ್ತಾ ಇರ್ತೀವಿ. ಈ ಮೂರು ವಲಯಗಳಲ್ಲಿ ನಮ್ಮ ಲೆವೆಲ್ ಏನಿದೆ, ನ್ಯಾಷನಲಿ ಆರ್ ಇಂಟರ್ನ್ಯಾಷನಲಿ. ದಿಸ್ ಪ್ರೈಮರಿ ಸೆಕ್ಟರ್, ದ ನ್ಯಾಷನಲಿ ಇಂಟರ್ನ್ಯಾಷನಲಿ, ಸೆಕೆಂಡರಿ ಸ್ಟ್ರಕ್ಚರ್ ಆ್ಯಂಡ್ ಫೈನಲಿ ಟರ್ಟರಿ ದ ಸರ್ವಿಸ್ ಸೆಕ್ಟರ್. ಸೊ ನ್ಯಾಷನಲಿ ಇಂಟರ್ನ್ಯಾಷನಲಿ ಯಾವ ದೇಶದಲ್ಲಿ ಯಾವ ಮಟ್ಟದಲ್ಲಿ ನಾವು ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಆದಾಯ. ಆಮೇಲೆ ವಿವಿಧ ಅವಧಿಗಳಲ್ಲಿ ಆರ್ಥಿಕ ಪರಿಸ್ಥಿತಿಯ ಚಿತ್ರಣ, ಪಿಕ್ಚರ್ಸ್ ಆಫ್ ದಿ ಎಕನಾಮಿಕ್ ಕಂಡೀಷನ್ಸ್ ಆಫ್ ದಿ ಡಿಫ್ರೆಂಟ್ ಪೀರಿಯಡ್ಸ್. ನಾವು 1950ರಲ್ಲೇನಿತ್ತು, 60ರಲ್ಲೇನಿತ್ತು, 70ರಲ್ಲೇನಿತ್ತು, 80, 90ರಲ್ಲಿ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಯಾವುವು, ಹೇಗಿತ್ತು? ಪ್ರಾಥಮಿಕ ವಲಯ ಹೇಗಿತ್ತು, ದ್ವಿತೀಯ ವಲಯ ಹೇಗಿತ್ತು, ತೃತೀಯ ವಲಯ ಹೇಗಿತ್ತು? ಹೋಗಲಿ, ಲಾಸ್ಟ್ 2010 2010ರಲ್ಲಿ ಏನಿತ್ತು? ಪ್ರಾಥಮಿಕ ವಲಯ ಏನಿತ್ತು, ದ್ವಿತೀಯ ವಲಯ ಏನಿತ್ತು, ತೃತೀಯ ವಲಯ ಏನಿತ್ತು? ಅದೇ ರೀತಿಯಾಗಿ 2020ರಲ್ಲಿ ಆರ್ಥಿಕ ವಲಯ, ಈ ವಲಯಗಳು ಯಾವ ರೀತಿಯ ಚಿತ್ರಣ ಇದೆ? ನಮ್ಮ ಕೈಗಾರಿಕೆಗಳು ಯಾವ ರೀತಿ ಇದೆ? ಪ್ರಾಥಮಿಕ ವಲಯ ಹೇಗಿದೆ, ದ್ವಿತೀಯ ವಲಯ ಹೇಗಿದೆ, ಸೇವಾ ವಲಯ ಹೇಗಿದೆ? 60-70ರ ದಶಕದಲ್ಲಿ ನಮಗೆ ಕೃಷಿ ವಲಯದಿಂದ 65% 68, 70% ನಮಗೆ ರೆವಿನ್ಯೂ ಬರ್ತಾ ಇತ್ತು ರಾಷ್ಟ್ರೀಯ ಆದಾಯಕ್ಕೆ. ಸೇವಾ ವಲಯದಲ್ಲಿ ಕಡಿಮೆ ಇತ್ತು. ಈಗ ಸೇವಾ ವಲಯದಿಂದ ಹೆಚ್ಚು ರಾಷ್ಟ್ರೀಯ ಆದಾಯಕ್ಕೆ ಸೇರ್ಪಡೆ ಆಗ್ತಾ ಇದೆ, ಆದಾಯ ಬರ್ತಾ ಇದೆ. ಕೃಷಿ ವಲಯದಿಂದ 32-40% ರಾಷ್ಟ್ರೀಯ ಆದಾಯಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ. ಸೊ ಇವುಗಳನ್ನು ತುಲನೆ ಮಾಡಲು, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ತಯಾರಿಸಲು ರಾಷ್ಟ್ರೀಯ ಆದಾಯದ ಅವಶ್ಯಕತೆ ಬೀಳ್ತದೆ ಅಂತೇಳಿ ಹೇಳಬಹುದು. ಇನ್ನು ತಲಾ ಆದಾಯದ ಅಂದಾಜು, ದ ಎಸ್ಟಿಮೇಷನ್ಸ್ ಆಫ್ ದಿ ಪರ್ ಕ್ಯಾಪಿಟಲ್ ಇನ್ಕಮ್. ರಾಷ್ಟ್ರೀಯ ಆದಾಯದಿಂದ ತಲಾ ಆದಾಯವನ್ನು ಕಂಡುಹಿಡಿಯಬಹುದು. ತಲಾ ಆದಾಯವು ಜನರ ಅನುಭೋಗದ ಮಟ್ಟ ಮತ್ತು ಕ್ಷೇಮಾಭಿವೃದ್ಧಿಯ ಬಗೆಗೆ ಮಾಹಿತಿಯನ್ನು ನೀಡುತ್ತದೆ. ತಲಾ ಆದಾಯ ಹೆಚ್ಚಿತ್ತು ಅಂತಂದರೆ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗಿ ಅನುಭೋಗದ ಮಟ್ಟ ಹೆಚ್ಚಾಗ್ತದೆ. ಹಾಗೆಯೇ ತಲಾ ಆದಾಯ ಕಡಿಮೆ ಇತ್ತು ಅಂತಂದರೆ ಅನುಭೋಗದ ಮಟ್ಟ ಕಡಿಮೆಯಾಗಿ ಜನರ ಯೋಗಕ್ಷೇಮ ಕಲ್ಯಾಣ ಕಡಿಮೆ ಮಟ್ಟದಲ್ಲಿರ್ತದೆ ಅಂತೇಳಿ ಹೇಳಬಹುದು. ಆಮೇಲೆ ಇತರ ದೇಶಗಳ ಆರ್ಥಿಕ ಪರಿಸ್ಥಿತಿಗಳೊಡನೆ ಹೋಲಿಕೆ, ಕಂಪ್ಯಾರಿಸನ್ಸ್ ವಿತ್ ದ ಎಕನಾಮಿಕ್ ಕಂಡೀಷನ್ಸ್ ಆಫ್ ಅದರ್ ಕಂಟ್ರೀಸ್. ಇಲ್ಲಿ ರಾಷ್ಟ್ರೀಯ ಆದಾಯವು ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಇದರ ದೇಶಗಳೊಡನೆ, ನಾವು ಬೇರೆ ರಾಷ್ಟ್ರಗಳ ಜೊತೆ ನಮ್ಮ ಗತಿಗಳು ಹೇಗಿದೆ, ಎಕನಾಮಿಕಲಿ, ಇಂಡಸ್ಟ್ರಿಯಲಿ, ಅಗ್ರಿಕಲ್ಚರಲ್ಲಿ ನಾವು ಯಾವ ಮಟ್ಟದಲ್ಲಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ರಾಷ್ಟ್ರೀಯ ಆದಾಯ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಆಮೇಲೆ ಆದಾಯದ ವಿತರಣೆಯ ತಿಳುವಳಿಕೆ, ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ಸ್ ಆಫ್ ದಿ ಇನ್ಕಮ್. ಇಲ್ಲಿ ರಾಷ್ಟ್ರೀಯ ಆದಾಯದ ಸಂಖ್ಯೆಗಳ ಸಹಾಯಕಾರಿ ಅಂದರೆ ಯಾವುದೇ ರಾಷ್ಟ್ರೀಯ ಆದಾಯದ ವಿತರಣೆ ಅಂದರೆ ಇಲ್ಲಿ ಉತ್ಪಾದನಾ ಕರ್ತೃಗಳು ಪಡೆಯುವ ಪ್ರತಿಫಲಗಳಾಗಿರ್ತಕ್ಕಂಥ ವೇತನ ಅಂದರೆ ಗೇಣಿ, ಬಡ್ಡಿ, ಕೂಲಿ, ಲಾಭ, ಇವುಗಳು ಯಾವ ಮಟ್ಟದಲ್ಲಿ ನಾವು ಭೂಮಿಗೆ ಪ್ರತಿಯಾಗಿ ಗೇಣಿಯನ್ನು, ಆಮೇಲೆ ಶ್ರಮಕ್ಕೆ ಪ್ರತಿಯಾಗಿ ಕೂಲಿಯನ್ನು, ಬಂಡವಾಳಕ್ಕೆ ಪ್ರತಿಯಾಗಿ ಬಡ್ಡಿಯನ್ನು, ಅದೇ ರೀತಿಯಾಗಿ ಸಂಘಟನೆಗೆ ಪ್ರತಿಯಾಗಿ ಲಾಭವನ್ನು ಹೌ ಟು ಡಿಸ್ಟ್ರಿಬ್ಯೂಟ್, ಎಷ್ಟರ ಮಟ್ಟಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ
ಅದು ಜನರ ಮೇಲೆ, ಜನರ ಯೋಗ ಕಲ್ಯಾಣದ ಮೇಲೆ ಹೇಗೆ ನಿರ್ಧಾರವಾಗ್ತದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳಲು ಅವುಗಳ ವಿವಿಧ ವರ್ಗಗಳ ನಡುವೆ, ಆ ಜನರ ನಡುವೆ ಇರತಕ್ಕಂಥ ವಿವಿಧ ವರ್ಗಗಳ ಜನರ ನಡುವಿನ ಸಂಬಂಧಗಳನ್ನು ತಿಳಿಸಿಕೊಳ್ಳಲು, ಆದಾಯದ ಹಂಚಿಕೆಯಿಂದ ಅವರ ಕೊಳ್ಳುವ ಶಕ್ತಿ ಯಾವ ರೀತಿ ಇದೆ, ಅವುಗಳನ್ನು ಹೇಗೆ ನಿರ್ಧಾರ ಮಾಡ್ತದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಲು ಯೋಗ್ಯವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಆದಾಯ. ಇನ್ನು ಆರ್ಥಿಕ ನೀತಿಗಳ ಸೂತ್ರೀಕರಣ, ಫಾರ್ಮುಲೇಷನ್ಸ್ ಆಫ್ ಎಕನಾಮಿಕ್ ಪಾಲಿಸೀಸ್. ಸೊ ಮೆನಿ ಪಾಲಿಸೀಸ್ ಹ್ಯಾವ್ ಆನ್ ಎಕನಾಮಿಕ್ ಪಾಲಿಸೀಸ್. ಸೊ ಇಲ್ಲಿ ಆರ್ಥಿಕ ನೀತಿಗಳ ಸೂತ್ರೀಕರಣಕ್ಕೆ ಅಗತ್ಯವಾದ ಅಂಕಿಅಂಶಗಳು, ಮಾಹಿತಿ ರಾಷ್ಟ್ರೀಯ ಆದಾಯದಿಂದ ದೊರೆತವೆ. ರಾಷ್ಟ್ರವು ಎದುರಿಸುತ್ತಿರುವ ನಿಜವಾದ ಸಮಸ್ಯೆಗಳು ವೈಯಕ್ತಿಕ ಅಸಮಾನತೆ, ಪ್ರಾದೇಶಿಕ ಅಸಮಾನತೆ, ಇನ್ಇಕ್ವಾಲಿಟಿ, ಹೆಲ್ತ್, ವುಮೆನ್ ಎಂಪವರ್ಮೆಂಟ್, ದ ಫೇಸ್ ಆಫ್ ಸೋ ಮೆನಿ ಪ್ರಾಬ್ಲಮ್ಸ್. ಭಾರತ ಒಂದಲ್ಲ ಸಮಸ್ಯೆಗಳೆಂದರೆ ಆ ಸಮಸ್ಯೆಗಳನ್ನು ಎದುರಿಸುವಾಗ ಯಾವ ಯೋಜನೆಗಳನ್ನು ಜಾರಿಗೆ ತರಬೇಕು, ಅವುಗಳನ್ನು ಗ್ರಾಸ್ ರೂಟ್ ಲೆವೆಲ್ ಡೆವಲಪ್ ಮಾಡಲಿಕ್ಕೆ ಏನು ಬೇಕು ಅನ್ನೋದನ್ನು ಫಾರ್ಮುಲೇಷನ್, ಪಾಲಿಸಿ ಫ್ರೇಮ್ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಆದಾಯ ಅಂತೇಳಿ ಹೇಳಬಹುದು. ಇನ್ನು ಆರ್ಥಿಕ ಯೋಜನೆಯನ್ನು, ಫಾರ್ಮೇಷನ್ ಫಾರ್ ಎಕನಾಮಿಕ್ ಪ್ಲ್ಯಾನಿಂಗ್, ಆರ್ಥಿಕ ಯೋಜನೆಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಆರ್ಥಿಕ ಯೋಜನೆ ಹಿಂದಿನ ಯುಗದಲ್ಲಿ ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳು, ನಮ್ಮ ಸ್ಥಾನಮಾನಗಳೇನಿದೆ, ಕೃಷಿ, ಕೈಗಾರಿಕೆ, ಸೇವಾ ವಲಯ, ನಾವು ಯಾವ ರೀತಿ ಮಟ್ಟದಲ್ಲಿ ಇದ್ದೀವಿ, ಅದರ ಮೂಲಕ ನಮ್ಮಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು. ಜನಸಂಖ್ಯೆ ಸಮಸ್ಯೆ ಇದೆ, ಬಡತನ ಇದೆ, ನಿರುದ್ಯೋಗ ಇದೆ, ಬಂಡವಾಳದ ಕೊರತೆ ಇದೆ, ಮೂಲಸೌಕರ್ಯದ ಕೊರತೆ ಇದೆ, ಇವುಗಳನ್ನು, ಹಸಿವು ಇದೆ, ಅದೇ ರೀತಿಯಾಗಿ ತಲಾ ಆದಾಯ, ಉತ್ಪನ್ನ, ಉಳಿತಾಯ, ಹೂಡಿಕೆ, ಇವು ಎಲ್ಲವುಗಳನ್ನು ನೆರವಾಗಲು ಅಲ್ಪಕಾಲೀನ ಮತ್ತು ದೀರ್ಘಕಾಲೀನ ಆರ್ಥಿಕ ಮಾದರಿಗಳನ್ನು ರಚನೆ ಮಾಡಲು ಯೋಗ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಈ ಅರ್ಥಶಾಸ್ತ್ರಜ್ಞರಿಗೆ ಸೂತ್ರೀಕರಣ, ಎಕನಾಮಿಕ್ ಪ್ಲಾನಿಂಗನ್ನು ಫ್ರೇಮ್ ಮಾಡಲು ಯೋಗ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಈ ರಾಷ್ಟ್ರೀಯ ಆದಾಯದ ಅಂಕಿ ಸಂಖ್ಯೆಗಳು ಅಂತ ಹೇಳಬಹುದು. ಹಾಗೆ ಇವತ್ತು ನಾನು ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸುವ ಅಂಶಗಳು ಮತ್ತು ರಾಷ್ಟ್ರೀಯ ಆದಾಯದ ಮಹತ್ವವನ್ನು ವಿವರಿಸಿದ್ವಿ. ನಾಳೆ ಮತ್ತೆ ಭೇಟಿಯಾಗೋಣ. ನೀವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಮಾಸ್ಕ್ ಧರಿಸಿ ಮತ್ತು ಹೊರಗಡೆ ಅನಾವಶ್ಯಕವಾಗಿ ತಿರುಗಬೇಡಿ. ನಾಳೆ ಮತ್ತೆ ಭೇಟಿಯಾಗೋಣ.